ಪದ್ಮಾಸನ. ಪದ್ಮಾಸನವು ಕಮಲಭಂಗಿ ಪ್ರಾಚೀನ ಭಾರತದ ಯೋಗ ಭಂಗಿಯಾಗಿದ್ದು, ಇದರಲ್ಲಿ ಪ್ರತಿ ಪಾದವನ್ನು ಎದುರಾಳಿ ತೊಡೆಯ ಮೇಲೆ ಇಡಲಾಗುತ್ತದೆ. ಕಮಲದ ಹೂವಿನಂತೆ ಈ ಭಂಗಿಯು ಧ್ಯಾನಕ್ಕಾಗಿ, ಮನಸ್ಸನ್ನು ಶಾಂತಗೊಳಿಸಲು ಮತ್ತು ದೈಹಿಕ ಸ್ಥಿರತೆಯನ್ನು ಉತ್ತೇಜಿಸಲು ಬಳಸಲ್ಪಡುತ್ತದೆ. ಪದ್ಮಾಸನವು ಬೆನ್ನಿನ ಮೂಳೆ, ಸೊಂಟ, ಮಂಡಿಗಳು ಮತ್ತು ಕೀಲುಗಳ ಚಲನಶೀಲತೆಯನ್ನು ಹೆಚ್ಚಿಸುತ್ತದೆ. ಆಂತರಿಕ ಅಂಗಗಳ ಕಾರ್ಯಗಳನ್ನು ಸುಧಾರಿಸುತ್ತದೆ. ಪದ್ಮಾಸನವನ್ನು ಮಾಡುವ ವಿಧಾನ: ಮೊದಲು ದಂಡಾಸನದಲ್ಲಿ ಈ ರೀತಿ ನಿಮ್ಮ ಬೆನ್ನು ಮತ್ತು ಕತ್ತನ್ನು ನೇರ ಮಾಡಿ ಕುಳಿತುಕೊಳ್ಳಿ. ನಂತರ ನಿಮ್ಮ ಬಲಗಾಲನ್ನು ನಿಮ್ಮ ತೊಡೆಯ ಪಕ್ಕಕ್ಕೆ ಈ ರೀತಿ ಮಡಚಿ, ನಂತರ ನಿಮ್ಮ ಎಡಗಾಲನ್ನು ಅದೇ ರೀತಿ ಎಡ ತೊಡೆಯ ಮೇಲೆ ಇರಿಸಿ, ಚಿನ್ಮುದ್ರೆಯಲ್ಲಿ ನಿಮ್ಮ ಎರಡೂ ಕೈಗಳ ಸಹಾಯದಿಂದ ಚಿನ್ಮುದ್ರೆಯಲ್ಲಿ ಈ ರೀತಿ ನಿಮ್ಮ ತೊಡೆಯ ಮೇಲೆ ನಿಮ್ಮ ಕೈಗಳನ್ನು ಇರಿಸಿ. ಪದ್ಮಾಸನದಿಂದಾಗುವ ಪ್ರಯೋಜನಗಳು: ಮನಸ್ಸನ್ನು ಶಾಂತಗೊಳಿಸುತ್ತದೆ, ಒತ್ತಡ ಮತ್ತು ಆತಂಕವನ್ನು ಕಡಿಮೆ ಮಾಡುತ್ತದೆ. ದೈಹಿಕ ಪ್ರಯೋಜನಗಳು: ಬೆನ್ನುಮೂಳೆ, ಸೊಂಟ, ಭುಜ ಮತ್ತು ಮಂಡಿಗಳ ಕೀಲು ನೋವುಗಳನ್ನು ಬಲಪಡಿಸುತ್ತದೆ. ಆರೋಗ್ಯ ಪ್ರಯೋಜನಗಳು: ಜೀರ್ಣಾಂಗ ವ್ಯವಸ್ಥೆಯನ್ನು ಸುಧಾರಿಸುತ್ತದೆ ಮತ್ತು ಮಲಬದ್ಧತೆಯನ್ನು ನಿವಾರಿಸುತ್ತದೆ. ಎಚ್ಚರಿಕೆಗಳು: ಕಾಲಿನ ಗಟ್ಟಿತನದಿಂದ ಈ ಆಸನವನ್ನು ಮಾಡಲು ಸಾಧ್ಯವಾಗದಿದ್ದರೆ ಅರ್ಧ ಪದ್ಮಾಸನವನ್ನು ಪ್ರಯತ್ನಿಸಬಹುದು ಅಥವಾ ಆರೋಗ್ಯ ವೃತ್ತಿಪರರನ್ನು ಸಂಪರ್ಕಿಸಬಹುದು. ಕೀಲುಗಳಿಗೆ ಗಾಯವಾಗುವುದನ್ನು ತಪ್ಪಿಸಲು ಅವುಗಳನ್ನು ಒತ್ತಾಯಪೂರ್ವಕವಾಗಿ ಮಾಡಬೇಡಿ. ಪದ್ಮಾಸನವನ್ನು ಮಾಡುವಾಗ ಮಾಡಬಾರದಂತಹ ತಪ್ಪುಗಳು: ಬಲವಂತವಾಗಿ ಕಾಲುಗಳನ್ನು ಮಡಚುವುದು, ಮೊಣಕಾಲಿಗೆ ಹೆಚ್ಚು ತೂಕ ಹಾಕುವುದು, ಯಾವುದೇ ಮುಂಜಾಗ್ರತಾ ಕ್ರಮವಿಲ್ಲದೆ ಮಾಡುವುದು, ಬೆನ್ನನ್ನು ತಿರುಚಾಗಿ ಇಡುವುದು, ದಂಡನೀಯ ನಿಯಮ ಪಾಲಿಸದಿರುವುದು. ಈ ಪದ್ಮಾಸನವನ್ನು ಮಾಡುವಾಗ ಮೂಲಾಧಾರ ಚಕ್ರವು ಸಕ್ರಿಯಗೊಳ್ಳುತ್ತದೆ. ನಂತರ ನಿಧಾನವಾಗಿ ಉಸಿರಾಟವನ್ನು ಮಾಡುತ್ತಾ ದಂಡಾಸನಕ್ಕೆ ಮರಳುವುದು.